ರಾಜ್ಯದಲ್ಲಿ ಮತ್ತೆ ಕೇಳಿ ಬರುತ್ತಿದೆ ದಲಿತ ಸಿಎಂ ಕೂಗು. ದಲಿತ ಸಿಎಂ ರೇಸ್ನಲ್ಲಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ. ಪರಮೇಶ್ವರ್ ಸಿಎಂ ಆಗಬೇಕು ಎಂದು ದಲಿತ ಸಂಘಟನೆ ಪ್ರತಿಭಟನೆ. ತುಮಕೂರಿನಲ್ಲಿ ಕಾವೇರುತ್ತಿದೆ ದಲಿತ ಸಿಎಂ ಘೋಷಣೆ. ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ಇದೀಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ದಲಿತ ಸಚಿವರು ಅಡ್ಡಿಯಾಗ್ತದೆ ಅನ್ನೋ ಪ್ರಶ್ನೆ ಶುರುವಾಗ್ತಿದೆ. ಪರಮೇಶ್ವರ್ ಅವರ ಕ್ಷೇತ್ರ ತುಮಕೂರಿನಲ್ಲಿ ದಲಿತ ಸಿಎಂ ಕೂಗು ಬಲಿಷ್ಠವಾಗಿ ಕೇಳಿ ಬರುತ್ತಿದೆ. ಸಿಎಂ ಸ್ಥಾನ ಪ್ರಾಬಲ್ಯ ಆಕಾಂಕ್ಷಿಗಳ ಪೈಕಿ ಇವರು ಒಬ್ರು. ದಲಿತ ಸಿಎಂ ಚರ್ಚೆ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತಿದ್ದು, ಪರಮೇಶ್ವರ್ ಕೂಡ ನಾನು ಆಕಾಂಕ್ಷಿ ಎಂದು ಪರೋಕ್ಷವಾಗಿ ಹೇಳುತ್ತಲೇ ಬಂದಿದ್ದಾರೆ. ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೆಯುತ್ತಿದ್ದು, ದಲಿತ ಸಿಎಂ ಕೂಗು ತುಮಕೂರಿನಲ್ಲಿ ಮೊಳಗಿದೆ. ಇಂದು ನಗರದ ಟೌನ್ ಹಾಲ್ ವೃತ್ತದಲ್ಲಿ ದಲಿತ ಸಂಘಟನೆ ಪ್ರತಿಭಟನೆ ನಡೆಸಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ದಲಿತ ಸಂಘಟನೆ ಜೈ ಭೀಮ್ ಸಂಘಟನೆ ನಗರದ ಟೌನ್ ಹಾಲ್ ವೃತ್ತದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಎಂದು ಆಗ್ರಹಿಸಿದ್ದಾರೆ. ದಲಿತ ಜನಪರ ಸಮಿತಿ ಕಾರ್ಯಕರ್ತ ಮೋಹನ್ ಮಾತನಾಡಿ, ಈ ಹಿಂದೆ ಪ್ರತಿಭಟನೆ ನಡೆಸಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಲು ವರಿಷ್ಠರ ಗಮನಕ್ಕೆ ತರುವಂತೆ ತುಮಕೂರು ನಾಯಕರಲ್ಲಿ ಬೇಡಿಕೆ ಇಟ್ಟಿದ್ದೆವು. ಆದರೆ ಯಾರೂ ಕೂಡ ಪರಮೇಶ್ವರ್ ಅವರ ಹೆಸರು ಸೂಚಿಸಿಲ್ಲ. ಆದ್ದರಿಂದ ಇಂದು ದಲಿತ ಪರ ಸಂಘಟನೆಗಳು ಅರೆಬೆತ್ತಲೆ ಪ್ರತಿಭಟನೆ ಕೈಗೊಂಡಿದ್ದೇವೆ. ನಮ್ಮ ಆಗ್ರಹ ಸ್ವೀಕರಿಸದಿದ್ದರೆ ಬೆಂಗಳೂರು ಚಲೋ ನಡೆಸುವುದಾಗಿ ಕೈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದಲಿತ ಜನಪರ ಸಮಿತಿ ಕಾರ್ಯಕರ್ತ ದಾಕೀರ್ ಪಾಷಾ ಮಾತನಾಡಿ, ಶಾಸಕರೊಬ್ಬರು ಕೂಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಪರಮೇಶ್ವರ್ ಸಾಹೇಬ್ರು ಸತತ 8 ವರ್ಷ 2 ಬಾರಿ ಸರ್ಕಾರ ಬರಲು ಕಾರಣರಾಗಿದ್ದಾರೆ. ಮೊದಲು ಜಿ ಪರಮೇಶ್ವರ್ ಸರ್ ಅವರಿಗೆ ಕೂಲಿ ಕೊಡಬೇಕು, ಆಮೇಲೆ ಬೇರೆಯವರಿಗೆ ಕೂಲಿ ಕೊಡಲಿ. ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಿಎಂ ಆಗಿ ಪರಮೇಶ್ವರ್ ಆಗಲೇಬೇಕು ಎಂದು ಆಗ್ರಹಿಸಿದ್ರು. ಸರ್, ಇವತ್ತು ನಾವು 3 ದಿನದ ಹಿಂದೆ ಕೂಡ ದಲಿತ ಮುಖ್ಯಮಂತ್ರಿಯನ್ನಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಹೆಸರನ್ನ ಸೂಚಿಸಬೇಕು ಅಂತ ನಾವು ರಾಜ್ಯದ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರುಗಳಿಗೆ ಒಂದು ಪ್ರತಿಭಟನೆ ಮುಖಾಂತರ ನಾವು ಗಡುವನ್ನು ಕೊಟ್ಟಿದ್ವಿ. ಆದರೆ ಇಲ್ಲಿ ತನಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಗುರುತಿಸುವಂಥ ಕೆಲಸ ಯಾರೂ ಮಾಡಿಲ್ಲ ಅಂತ ನಾವು ತಿಳ್ಕೊಂಡು ಇವತ್ತು ರಾಜ್ಯದ ನಾಯಕರುಗಳಿಗೆ ಮತ್ತೆ ರಾಷ್ಟ್ರೀಯ ನಾಯಕರುಗಳಿಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನಾವು ಇವತ್ತು ಅರೆಬೆತ್ತಲೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನೀವೇನಾದರೂ ಇನ್ನು ಕೆಲವು ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಹೆಸರನ್ನ ಸೂಚಿಸಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಲಿಲ್ಲ ಅಂದರೆ ನಾವು ತುಮಕೂರಿನಿಂದ ಬೆಂಗಳೂರು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಯುವಕರು ಮತ್ತು ನಮ್ಮ ಹಿರಿಯ ನಾಯಕರುಗಳು, ದಲಿತ ಸಂಘಟನೆಗಳ ಹಿರಿಯ ನಾಯಕರುಗಳು ರಾಜ್ಯಾದ್ಯಂತ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡ್ತಾ ಇದ್ದೀವಿ. ಸರ್, ಮೋಹನ್ ಕುಮಾರ್ ಅಂತ ಮೊನ್ನೆ ಒಬ್ಬರು ಶಾಸಕರು ಹೇಳಿದ್ದಾರೆ, ಅವರಿಗೆ ಕೂಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಜಿ ಪರಮೇಶ್ವರ್ ಸಾಹೇಬ್ರು 8 ವರ್ಷ ಸತತ ಕೆಪಿಸಿಸಿ ಅಧ್ಯಕ್ಷರಾಗಿ 2 ಸತಿ ಸರ್ಕಾರ ಬರೋಕ್ಕೆ ಕಾರಣ ಆಗಿದ್ದಾರೆ. ಫಸ್ಟ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಕೂಲಿ ಕೊಡಬೇಕು, ಆಮೇಲೆ ಬೇರೆಯವರಿಗೆ ಕೂಲಿ ಕೊಡಬೇಕು ಅಂತ ನಾನು ಹೈಕಮಾಂಡ್ಗೆ ಒತ್ತಾಯ ಮಾಡ್ತೀನಿ. 2 ಸತಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜಿ ಪರಮೇಶ್ವರ್ ಸಾಹೇಬ್ರ ನೇತೃತ್ವದಲ್ಲಿ ಸರ್ಕಾರ ಆಗಿದೆ. ಆದ್ರೆ ಆವಾಗ್ಲೂ ಅನ್ಯಾಯ ಆಗಿದೆ. ಈ ಸತಿ ಹೈಕಮಾಂಡ್ ತಿಳಿಲೇಬೇಕು. ದಲಿತರ ಅಧ್ಯಕ್ಷರಾಗಿರುವಂತ ದಲಿತರ ಪರವಾಗಿರುವಂತ ಜಿ ಪರಮೇಶ್ವರ್ ಸಾಹೇಬ್ರಿಗೆ ನಮ್ಮ ಕಡೆಯಿಂದ ಅಲ್ಪಸಂಖ್ಯಾತರ ಕಡೆಯಿಂದ ದಲಿತರ ಕಡೆಯಿಂದ ಅವರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಮ್ಮ ಒತ್ತಾಯ ಹೈಕಮಾಂಡ್ಗೆ. ನಮ್ಮ ಹೆಸರು ಸರ್ ಜಾಕೀರ್ ಪಾಷಾ ಅಂತ.